ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಬ್ರೈಡಲ್ಲು ಕೂಡ ಅನ್ಕೋಬೋದು, ಇಲ್ಲ ಸೆಮಿ ಬ್ರೈಡಲ್ ಕೂಡ ಅನ್ಕೋಬೋದು. ಫಸ್ಟು 6 ಎಳೆ ದಾರ 10ನೇ ನಂಬರ್ ನೀಡಲು 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡಿ ಫಸ್ಟು 5 ಚೈನನ್ನು ಹಾಕೋಬೇಕು. ಓಕೆನಾ, 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸರಿ 5 ಚೈನ್ 1 2 3 4 5 ಮತ್ತೆ 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಇನ್ನೊಂದು ಸರಿ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಒಟ್ಟು 3 ಸರಿ 5 ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಓಕೆನಾ, ಸೊ ನೋಡಿ ಈ ಥರ 3 ಸರಿ 5 ಚೈನ್ ಹಾಕಿ ಲಾಕ್ ಆದಮೇಲೆ ಈಗ ಮತ್ತೆ 5 ಚೈನ್ ಹಾಕ್ತಾಯಿದ್ದೀನಿ. 1 2 3 4 5 ಮತ್ತೆ 5 ಚೈನ್ ಹಾಕಿ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಕೆಳಗಡೆ 5 ಚೈನ್ ಲಾಕ್ ಇದೆಯಲ್ಲ, ಈ ಲಾಕಲ್ಲಿ ಈಗ ಹಾಕಿರೋ ಚೈನ್ ಸ್ಟಿಚ್ಚನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನನ್ನು ಹಾಕಿ ಬಟ್ಟೆನ ಸ್ಟ್ರೈಟಾಗಿ ಟರ್ನ್ ಮಾಡ್ಕೊಳ್ಳಿ. ಈಗ ಏನು ಮಾಡಬೇಕು, ನೀಡಲ್ ಮೇಲೆ ದಾರ ತೊಗೊಂಡು ಈಗ ನೋಡಿ 2 5 ಚೈನ್ ಕೆಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳೆದು 2ನ್ನ ಒಂದು ಮತ್ತು 2 ಲೂಪನ್ನು ಒಂದು ಮಾಡ್ಕೋಬೇಕಂದ್ರೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಈಗ ನೆಕ್ಸ್ಟ್ ಕಂಬ ಹಾಕೋಕ್ಕೂ ಮುಂಚೆ ನೀಡಲ್ ಒಳಗಡೆ ಈ ಥರ ಒಂದು ಮಣಿ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಅದೇ 5 ಚೈನ್ ಒಳಗಡೆ 2ನ್ನ ಒಂದು ಮಾಡ್ತೀವಲ್ಲ ಅದೇ ಟೈಮಲ್ಲೇ ಮಣಿನೂ ಸೇರಿಸಿ ಒಂದು ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಲೂಪ್, ಇನ್ನೂ 2 ಲೂಪನ್ನು ಒಂದು ಮಾಡಿ. ಸೊ ಮಣಿ ಆದಮೇಲೆ ಮತ್ತೆ ನಾನಿಲ್ಲಿ ಪ್ಲೈನ್ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಸೊ ಈಗ ಮತ್ತೆ ಬೀಡ್ ಆ್ಯಡ್ ಮಾಡಿ ಒಂದು ಡಬಲ್ ಕ್ರೋಶ ಮಾಡ್ಕೋತೀನಿ. ಒಟ್ಟು 5 ಮಣಿ ಬರುತ್ತೆ, 11 ಕಂಬ ಬರುತ್ತೆ. ಓಕೆನಾ, ಪ್ರತಿ ಮಣಿ ಆದಮೇಲೂ ಒಂದೊಂದು ಪ್ಲೈನ್ ಡಬಲ್ ಕ್ರೋಶೆ ಬರಬೇಕು ನೋಡಿ ಈ ರೀತಿ. ಓಕೆನಾ, ಪ್ಲೈನ್ ಡಬಲ್ ಕ್ರೋಶೆ. ಅದಾದಮೇಲೆ ಈಗ ಮತ್ತೆ ಮಣಿನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಮಣಿನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೀಡಲ್ ಒಳಗಡೆ ಒಂದು 3 mm ಮಣಿನ ಹಾಕೋತಾ ಇದ್ದೀನಿ. ಮಣಿ ಹಾಕಾದ್ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ 5 ಚೈನ್ ಒಳಗಡೆ ದಾರನ ಇನ್ಸರ್ಟ್ ಮಾಡಿ 2 ಲೂಪಿಂದ ಅಂದರೆ ಮಣಿನೂ ಸೇರಿಸ್ಕೊಂಡು ದಾರ ಆಚೆ ತೊಗೊಂಬಂದು ಆಮೇಲೆ ಮತ್ತೆ 2 ಲೂಪನ್ನು ಒಂದು ಮಾಡ್ಕೋಬೇಕು. ಈಗ ಮತ್ತೆ ಒಂದು ಪ್ಲೈನ್ ಡಬಲ್ ಕ್ರೋಶ. ಈಗ 3 ಮಣಿ ಆಗಿದೆ ಅಲ್ವಾ, ಸೊ ಈಗ ಇನ್ನೂ 2 ಮಣಿ ಹಾಕಬೇಕು. ಓಕೆನಾ, ನೋಡಿ ಈಗ ಮತ್ತೆ ನೀಡಲ್ಗೆ ಒಂದು ಮಣಿನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ತೊಗೊಳ್ಳಿ. ಸೇಮ್ ಅದೇ 5 ಚೈನಲ್ಲಿ ಕಂಬ ಹಾಕಬೇಕಾದ್ರೇ ಮಣಿನೂ ಕೂಡ ಲಾಕ್ ಮಾಡಿಕೊಂಡು ಕಂಬ ಹಾಕ್ಕೊಳ್ಳಿ. ಆಮೇಲೆ ಒಂದು ಪ್ಲೈನ್ ಕಂಬನ ಹಾಕ್ಕೊಳ್ಳಿ. ಓಕೆನಾ, ಇದು ಫೈನಲ್ಲು. ಈಗ ಲಾಸ್ಟಲ್ಲಿ ನಾನೊಂದು ಮಣಿ ಹಾಕ್ತಾಯಿದ್ದೀನಿ. ಮಣಿ ಹಾಕ್ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಫೈನಲಾಗಿ ಇನ್ನೊಂದು ಸರಿ ಒಂದು ಡಬಲ್ ಕ್ರೋಶ. ಓಕೆನಾ, ಅದನ್ನು ಎಲ್ಲಿಗೆ ಬರಬೇಕು ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಹೀಗೆ ಎಲ್ಲಿಗೆ ಬರಬೇಕು ನೋಡಿ ಅಲ್ಲಿಗೆ ಲಾಕ್ ಮಾಡಾದಮೇಲೆ ಒಂದೇ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಬಿಟ್ಟು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ನೋಡಿ ಒಂದು ಚೈನ್ ಹಾಕಿ ಬಟ್ಟೆ ಟರ್ನ್ ಮಾಡಿ ನೀಡಲ್ ಮೇಲೆ ದಾರ ತೊಗೊಂಡು ಈಗ ಇಲ್ಲಿ ಮೊದಲನೇ ಸ್ಟಿಚ್ ಏನು ಕಾಣಿಸ್ತಿದೆಯಲ್ಲ ಲೂಪು, ಇದ್ರ ಒಳಗಡೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಅಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳೆದು 2 ಇದಾದಮೇಲೆ ಮತ್ತೆ 2 ಚೈನು ನೀಡಲ್ ಮೇಲೆ ದಾರ ತೊಗೊಂಡು ಈಗ ಮಣಿ ಹಾಕಿರೋ ಲೂಪ್ನ ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಪ್ಲೇನ್ ಡಬಲ್ ಕ್ರೋಶ ಇರುತ್ತಲ್ಲ ಆ ಲೂಪ್ ಒಳಗಡೆ ಮತ್ತೆ ಕಂಬನ ಹಾಕೋಬೇಕು. ಓಕೆನಾ, ಮತ್ತೆ 2 ಚೈನು. 2 ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಅದ್ರ ಪಕ್ಕ ಕಂಬ ಇದೆಯಲ್ಲ ಅಲ್ಲಿ ಮಣಿ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈಗ 2ನ್ನ ಒಂದು ಅದಾದಮೇಲೆ ಮತ್ತೆ ಮಣಿ ಇರೋ ಕಂಬ ಬಿಟ್ಟು ಅದ್ರ ಪಕ್ಕದಲ್ಲಿರೋವಂಥ ಕಂಬ. ಒಟ್ಟು ಈ ರೀತಿ ಮನೆಗಳ ಥರ ಬರುತ್ತೆ. ಈ ಥರ ಮನೆಗಳನ್ನ ಮಾಡ್ಕೋಬೇಕು. 5 ಮನೆಗಳು ಬರುತ್ತೆ. ಓಕೆನಾ, 5 ಲೂಪ್ ಇರೋವಂಥ ಜಾಗ ಬರುತ್ತೆ ನಮಗೆ. ಸೊ ಈಗ ಮಣಿನ ಬಿಟ್ಟು ಲಾಸ್ಟಲ್ಲಿ ನೋಡಿ ಈಗ ಈ ಮಣಿನ ಬಿಟ್ಟು ನಾನು ಇಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ತೊಗೊಂಡು ಈಗ ನಾವು ಕೆಳಗಡೆ ಫಸ್ಟು 2 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ 1 2 ಚೈನನ್ನು ಹಾಕಿ ಬಟ್ಟೆನ ಮುಂದೆ ತಿರುಗಿಸ್ಕೋಬೇಕು ಸ್ಟ್ರೈಟಾಗಿ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಈ ಕೆಳಗಡೆ ಏನು ನಾವು ಲೂಪ್ ಕ್ರಿಯೇಟ್ ಮಾಡಿದ್ವಲ್ಲ ಆ ಲೂಪ್ ಒಳಗಡೆ ಒಟ್ಟು 5 ಕಂಬಗಳು ಬರಬೇಕು. ಅಂದರೆ 5 ಡಬಲ್ ಕ್ರೋಶೆಗಳು ಬರಬೇಕು. 2
3 4 5 ಡಬಲ್ ಕ್ರೋಶೆ ಆದಮೇಲೆ ಕೆಳಗಡೆ ಕಂಬ ಇರುತ್ತಲ್ಲ ಆ ಕಂಬದ ಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಈಗ ಎರಡನೇ ಮಣೆ ಇದೆಯಲ್ಲ ಅದರೊಳಗಡೆ ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು ಒಟ್ಟು 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಎರಡನೇದು ಹಾಕ್ತಾ ಇದ್ದೀನಿ. 2 3 4 5 ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು. ಇದನ್ನು ಮತ್ತೆ ಕಂಬದ ಮೇಲೇ ಲಾಕ್ ಮಾಡ್ಕೋಬೇಕು. ಸೊ ಚೈನ್ ಒಳಗಡೆ ಲಾಕ್ ಮಾಡೋ ಹಾಗಿಲ್ಲ, ಇದನ್ನು ಕಂಬದ ಮೇಲೆ ಲಾಕ್ ಮಾಡ್ಕೊಂಡ್ರೆ ನಿಮಗೆ ಅದೇನು ಸ್ಕೆಲಾಪ್ ಡಿಸೈನ್ ಬರುತ್ತಲ್ಲ ಅದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಅದಾದಮೇಲೆ ಮತ್ತೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಪ್ರತಿ ಮಣೆ ಒಳಗಡೆನೂ 5 ಕಂಬ ಹಾಕ್ಬಿಟ್ಟು ಆ ಕಂಬಗಳ ಮೇಲೆ ಇದನ್ನು ಲಾಕ್ ಮಾಡಬೇಕು. 2 ಓಕೆನಾ. ನೋಡಿ ಇದೇ ಥರ ಕಂಟಿನ್ಯೂ ಆಗುತ್ತೆ. ಇದನ್ನು ಬಂದು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಬಟ್ಟೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 5 ಚೈನ್ 3 4 5 ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸರಿ 5 ಚೈನ್ 2 3 4 5 ಚೈನ್ನ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸರಿ 5 ಚೈನ್ 1 2 3 4 5 ಈ 5 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಈಗ ಮತ್ತೆ ಪುನಃ 5 ಚೈನ್ ಹಾಕೋಬೇಕು. 1 2 3 4 5 ಈ 5 ಚೈನ್ನ ಬಟ್ಟೆ ಉಲ್ಟಾ ಟರ್ನ್ ಮಾಡಿಬಿಟ್ಟು ಇಲ್ಲಿ ಏನಿದೆಯಲ್ಲ 5 ಚೈನ್ ಲಾಕು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ವಿಡಿಯೋ ನೋಡೋಕೆ ಗೊತ್ತಾಗ್ತಿಲ್ಲ ಅಂದರೆ 1-2 ಸರಿ ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ಸ್ಯಾರಿ ಮೇಲೆ ಕಂಟಿನ್ಯೂ ಮಾಡಿ. ಸೊ ಅದಾದಮೇಲೆ 2 ಚೈನ್ನ ಹಾಕಿ ಬಟ್ಟೆ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಮುಂಚೆ ನಾವು ಮಾಡಿದ್ವಲ್ಲ ಒಂದು ಪ್ಲೇನ್ ಕಂಬ ಆಮೇಲೆ ಇನ್ನೊಂದಕ್ಕೆ ಮಣಿ ಹಾಕೋದು ಅದೇ ರೀತಿಯೇ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಈಗ ಒಂದು ಪ್ಲೇನ್ ಕಂಬ ಹಾಕಿದ್ದೀನಿ. ಈಗ ಮಣಿ ಇನ್ಸರ್ಟ್ ಮಾಡಿಕೊಂಡು ಎರಡನ್ನೊಂದು ಮಾಡಬೇಕಾದ್ರೇ ಅದನ್ನು ನಾನು ಸೇರಿಸ್ಕೊತೀನಿ. ಸೊ ನೋಡಿ ಈ ರೀತಿ. ಸೊ ಇದೇ ರೀತಿ ಮಿಕ್ಕಿದ ಕಂಬಗಳನ್ನು ಕಂಪ್ಲೀಟ್ ಆಗುತ್ತೆ. ಒಟ್ಟು 5 ಮಣಿ ಬರಬೇಕು, 11 ಕಂಬ ಬರಬೇಕು. ಈ ಡಿಸೈನ್ನ ಸ್ಯಾರಿ ಸ್ಟ್ರೈಟಾಗಿ ಇಟ್ಕೊಂಡೆ ಹಾಕೊಂಡು ಹೋಗಬೇಕು. ಇದೆಲ್ಲ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಕೊಂಡು ಹೋಗುವಂಥ ಡಿಸೈನ್. ಓಕೆನಾ. ಸೊ ಇದಕ್ಕೆ ಪ್ರೈಸ್ ರೇಂಜ್ ಎಲ್ಲ ನೀವು ನೋಡಿಕೊಂಡು ಲೆಕ್ಕ ಹಾಕಬೇಕು. ಬೇಬಿ ಕುಚ್ಚಿಗೆ 300 ರೂಪಾಯಿ ತೊಗೊತೀರಾ ಅಂದರೆ ಇದರಲ್ಲಿ ನಾವು 3 ಸ್ಟೆಪ್ ಕ್ರೋಶ ಮಾಡಿರ್ತೀವಿ. ಓಕೆನಾ. ಸೊ 1 ಸ್ಟೆಪ್ಗೆ 200 ಅಂತ ಲೆಕ್ಕ ಹಾಕ್ಕೊಂಡ್ರು ಬೇಬಿ ಕುಚ್ಚು 200 400 ಪ್ಲಸ್ ಇನ್ನು 2 ಸ್ಟೆಪ್ಸಿಗೆ ಎಷ್ಟಾಗುತ್ತೆ ನೋಡಿಬಿಟ್ಟು ಲೆಕ್ಕ ಹಾಕ್ಕೊಂಡು ಅದನ್ನು ನೀವು ಹೇಳಿ. ಅದನ್ನು ಆಮೇಲೆ ಕಸ್ಟಮರ್ಗೆ ಹೇಳಬೇಕು. ಓಕೆನಾ. ಅದನ್ನು ನೋಡಿ ಇಲ್ಲಿ ಈಗ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ 1 ಚೈನ್ ಹಾಕ್ಬಿಟ್ಟು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಈಗ ನೀಡಲ್ ಮೇಲೆ ದಾರ ತೊಗೊಂಡು ಈ ಮೊದಲನೇ ಕಂಬ ಇದೆಯಲ್ಲ ಅದ್ರ ಒಳಗಡೆ ಕಂಬ ಹಾಕ್ಕೊಂಡು 2 ಚೈನ್ ಹಾಕ್ತೀನಿ. ಸೊ ಇದು ಸ್ಟೆಪ್ ಕೂಡ ಅದೇ ಥರನೇ ಕಂಟಿನ್ಯೂ ಆಗುತ್ತೆ. ಎಲ್ಲೆಲ್ಲಿ ಪ್ಲೇನ್ ಕಂಬ ಇರುತ್ತೋ ಅದ್ರ ಮೇಲೆ ಡಬಲ್ ಕ್ರೋಶೆ ಬರುತ್ತೆ. ಮಣಿ ಇರೋವಂಥ ಜಾಗದ ಮೇಲೆ 2 ಚೈನ್ ಬರುತ್ತೆ. ಸೊ ಒನ್ ಡಬಲ್ ಕ್ರೋಶೆ 2 ಚೈನ್ 1 ಡಬಲ್ ಕ್ರೋಶೆ 2 ಚೈನ್. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಈ ಸ್ಟೆಪ್ಪನ್ನು. ನೋಡಿ 2 ಚೈನು ನೀಡಲ್ ಮೇಲೆ ದಾರ ತೊಗೊಂಡು ಮಣಿ ಈ ಕಡೆ ಇರೋವಂಥ ಇದರಲ್ಲಿ ಡಬಲ್ ಕ್ರೋಶೆ ಮತ್ತು 2 ಚೈನ್ ಮತ್ತು ಡಬಲ್ ಕ್ರೋಶೆ ಹೀಗೆ ಕಂಟಿನ್ಯೂ ಹಾಕೊಂಬರುತ್ತೆ. ಓಕೆನಾ. ಒಟ್ಟು 5 ಮಣೆ ಬರುತ್ತೆ. ಈಗ ನೋಡಿ 5 ಮಣೆ ಬಂದಾದಮೇಲೆ 1 ಚೈನ್ 2 ಚೈನ್ನ ಹಾಕ್ಕೊಂಡು ಬಟ್ಟೆನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈ ಮಣೆ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು ಒಟ್ಟು 5 ಡಬಲ್ ಕ್ರೋಶೆ. ಸೊ ಫಸ್ಟ್ ಮಾಡಿದ್ವಲ್ಲ 5 ಡಬಲ್ ಕ್ರೋಶೆ ಕಂಬದ ಮೇಲೆ ಹಾಕು, 5 ಡಬಲ್ ಕ್ರೋಶೆ ಕಂಬದ ಮೇಲೆ ಹಾಕು. ಇದೇ ಥರನೇ ಪ್ರತಿಯೊಂದು 5 ಮಣೆ ಒಳಗಡೆನೂ 5 ಡಬಲ್ ಕ್ರೋಶೆ ಬರುತ್ತೆ, ಲಾಕ್ ಬರುತ್ತೆ. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡಿ ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನನಗೆ ಇಲ್ಲಿ ಸ್ಯಾಂಪಲ್ ಪೀಸ್ ಲಾಸ್ಟ್ ಆಗಿರೋದ್ರಿಂದ ನಾನು ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಯಾರೀಸ್ಗಾದರೆ 2 ಸರಿ 5 ಚೈನ್ ಬಂದೇ ಎಂಡ್ ಆಗಬೇಕು. ಓಕೆನಾ. ಸೊ ಇದು ನಾನು ಸ್ಯಾಂಪಲ್ಲಿಗೆ ಮಾಡಿರೋದ್ರಿಂದ ಬಟ್ಟೆ ನಾನು ಕಡಿಮೆ ತೊಗೊಂಡಿರೋದ್ರಿಂದ ಅಲ್ಲಿ ಜಾಗ ಇಲ್ಲ. ಸೊ ನಾನು 5 ಚೈನ್ ಮಾಡಿ ಇದನ್ನು ಎಂಡ್ ಮಾಡ್ಕೋತಾ ಇದ್ದೀನಿ.
ತುಂಬ ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಕಾಣುತ್ತೆ ಇದು. ಸೊ ಫಸ್ಟ್ 5 ಚೈನ್ ಏನಿದೆ ಡಿಸೈನ್ ಪಕ್ಕ ಫಸ್ಟ್ 5 ಚೈನ್ ಬರುತ್ತಲ್ಲ ಅಲ್ಲಿ ಕುಚ್ಚನ್ನ ಹಾಕಬೇಕು. ಸೊ ಫಸ್ಟು ಅದಾದಮೇಲೆ ಒಂದು ಪ್ಲೇನ್ 5 ಚೈನ್ ಹಂಗೆ ಖಾಲಿ ಬಿಡಬೇಕು. ಇಲ್ಲ ಅಲ್ಲೂ ನೀವು ಕುಚ್ಚು ಹಾಕ್ಬೋದು. ಸೊ ಡಾಲ್ ಕುಚ್ಚು ಅಂತ ಬರುತ್ತಲ್ಲ, ಎರಡೆರಡು ಡಾಲ್ ಕುಚ್ಚು ಕೂಡ ಹಾಕ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಟೀಚಿಂಗ್ ಇಷ್ಟ ಆದರೆ